ಹಲೋ ಗೈಸ್, ನಾವು ಇವತ್ತು ಮಾಡೋಕೊಂಡಿರೋದು ಎಗ್ ಬಿರಿಯಾನಿ. ನೀವು ಆಮೇಲೆ ರೈಸ್ ಕಲಿಸ್ಕೊಂಡು ತಿನ್ನುವಂಥ ರೆಸಿಪಿ. ಕೊನೆವರೆಗೂ ನೋಡಿ, ಸಖತ್ ರುಚಿಯಾಗಿ ಆಗುತ್ತೆ ನಮ್ಮ ಎಗ್ ಬಿರಿಯಾನಿ ಅನ್ನೋದು. ಫಸ್ಟು ಒಂದು ಬೊಗಣಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ಟಮಾಟೆ ಹಣ್ಣು, ಕರಿಬೇವು, ಒಂದು ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು ಎಲ್ಲ ಹಾಕ್ಬಿಡಿ. ಅದಕ್ಕೆ ಅಷ್ಟೂ ಹಾಕಿ, ಅಲ್ಲ ಗಾಯ್ಸ್, ವೀಡಿಯೋನ ನೋಡ್ತೀರಾ, ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬೇ ಮಾಡಲ್ಲ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಹಾಗೆ ವೀಡಿಯೋಕ್ಕೊಂದು ಹೋಗ್ಬೇಕಾದ್ರೆ ಲೈಕ್ ಮಾಡಿ ಹೋಗಿ. ಆಮೇಲೆ ಅದನ್ನ ಚೆನ್ನಾಗಿ ತಿರುತ್ತಾ ಇರಿ. ಟಮಾಟೆ ಹಣ್ಣು, ಕರಿಬೇವು, ಕೊತ್ತಂಬರಿ, ಉಪ್ಪು, ಅರಿಶಿಣ ಪುಡಿ ಇದನ್ನು ಅಷ್ಟು ಹಾಕಿ ಒಂದು ಸಲ ಮಿಕ್ಸ್ ಮಾಡಿರಿ. ಫುಲ್ ಹಾಗೆ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದ್ರೆ ಒತ್ತೋಗುತ್ತೆ ಅದು ಹಾಗೆ ಬಿಟ್ರೆ. ಎಗ್ ಬಿರಿಯಾನಿ ಆಮೇಲೆ ನೀವು ಬಾಸ್ಮತಿ ರೈಸ್ನ ಕಲಿಸ್ಕೊಂಡು ತಿನ್ಬೋದು. ಆ ಥರ ಆಗುತ್ತೆ ಎಗ್ ಬಿರಿಯಾನಿ. ಇದರಲ್ಲೇ ರೈಸ್ ಆಗ್ತಾಯಿಲ್ಲ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದಾರ ಮತ್ತೆ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ತಿರುತ್ತಾ ಇರಿ ಗ್ಯಾಸ್. ಅದೇ ರೀತಿ ತಿರುತ್ತಾ ಇರಿ. ವೀಡಿಯೋದಲ್ಲಿ ಕಾಣ್ತಾ ಇತ್ತಲ್ಲ, ಅದೇ ರೀತಿ ತಿರುತ್ತಾ ಇರಿ. ಚೆನ್ನಾಗಿ ತಿರುಕೊಳ್ಳಿ. ವೀಡಿಯೋ ಜಾಸ್ತಿ ಏನಿಲ್ಲ ಗಾಯ್ಸ್, 5 ನಿಮಿಷ ಐತೆ. 5 ನಿಮಿಷದಲ್ಲಿ ರೆಸಿಪಿ ನೋಡ್ಬೋದು. ಫುಲ್ ವೀಡಿಯೋ ನೋಡಿ ಗಾಯ್ಸ್. ಒಂದು 2 ನಿಮಿಷ ಅದು ಟೊಮೆಟೊ ಹಣ್ಣೆಲ್ಲ ಬೇಯಬೇಕು ಗಾಯ್ಸ್, ಅದ್ರ ಸಂಬಂಧ. ಆಮೇಲೆ ಉಪ್ಪಾಗೈತೆ ನಾನು ನೋಡ್ಕೊಳ್ಳಿ ಗಾಯ್ಸ್, ಒಂದು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು. ಇದು ಶೂಟ್ ಆಗ್ತಾ ಇರೋದು ಫೋನ್ನಲ್ಲಿ ಗಾಯ್ಸ್, ರಿಯಲ್ಮಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಈ ಥರ ಕುದೀತಾ ಇರ್ಬೇಕು. ಆಮೇಲೆ ಒಂದು ಸ್ವಲ್ಪ ಮೊಟ್ಟೆಗಳನ್ನು ಕುಚ್ಚಿಟ್ಕೊಂಡು ಕೊಯ್ದಿಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪಾಗಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಖಾರ ಹಾಕ್ಕೊಳ್ಳಿ. ತತ್ತಿಗಳನ್ನು ಕೊಯ್ದಿಟ್ಕೊಳ್ಳಿ ಪೀಸು. ಹಾಗಾದರೆ ಬೇಸಾಗುತ್ತೆ. ಮೊಟ್ಟೆನೇ ಹಾಕ್ತೀವಿ ಅಂದರೆ ಆಗೋಲ್ಲ ಗಾಯ್ಸ್. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಉಪ್ಪಾಗೈತೆ ಎಲ್ಲ ನೋಡಿಕೊಂಡು. ಉಪ್ಪಾಗಿತ್ತಂದರೆ ಸರಿ, ಉಪ್ಪಾಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಹೀಗೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ಖಾರ ವೀಡಿಯೋದಲ್ಲಿ ಬರ್ತದೆ ತಡ್ರಿ ಗಾಯ್ಸ್. ಹೀಗೆ ನಮ್ಮದು ಗುಂಟೂರು ಖಾರ ಗಾಯ್ಸ್. ನಿಮ್ದು ಯಾವುದು ಖಾರ ಅಂತ ಕಮೆಂಟ್ ಮಾಡಿ. ಖಾರ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಗ್ಯಾಸ್, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ನಮ್ಮದು ಖಾರ ಜಾಸ್ತಿ ಇರೋದಕ್ಕೆ ಸ್ವಲ್ಪನೇ ಹಾಕೈತೆ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ಯಾಸ್. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಸ್. ಹಾಗೆ ತಿರುತ್ತಾ ಇರಿ ಅದನ್ನು. ವಿಡಿಯೋದಲ್ಲಿ ಕಾಣ್ತಾ ಇತ್ತಲ್ಲ, ಅದೇ ರೀತಿ ತಿರುತ್ತಾ ಇರಿ. ಯಾವ ಥರ ಕುದೀತಾ ಐತೆ ನೋಡ್ರಿ ಗ್ಯಾಸ್, ಆ ಥರ ಕುದೀತಾ ಇರಬೇಕು. ಉರಿಯನ್ನು ಒಂದು ಸ್ವಲ್ಪ ಜಾಸ್ತಿ ಇಡಿ. ಆಮೇಲೆ ಕೊಯ್ದಿಟ್ಕೊಂಡಿರೋ ಮೊಟ್ಟೆಗಳನ್ನು ಅಷ್ಟು ಹಾಕ್ಬಿಡಿ ಅದಕ್ಕೆ. ಅದೇ ಗ್ಯಾಸನ್ನು ಒಂದು ಸ್ವಲ್ಪ ಸಣ್ಣ ಮಾಡಿ, ಆಮೇಲೆ ಅಷ್ಟು ಮಿಕ್ಸ್ ಮಾಡಿ ಗ್ಯಾಸ್. ಚೆನ್ನಾಗಿ ಅಷ್ಟು ಮೊಟ್ಟೆಗಳಿಗೆ ಕಲಿಯೋ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದೇ ರೀತಿ ತಿರುತ್ತಾ ಇರಿ. ಅದು ಮೊದಲೇ ಕುಚ್ಚಿಟ್ಕೊಂಡಿರೋ ಮೊಟ್ಟೆ ಎಲ್ಲ ಗಾಯ್ಸ್, ಅದಕ್ಕಾಗಿ ಬೆನ್ಸೋದೇನು ಬೇಕಾಗಿಲ್ಲ. ಅದನ್ನ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗೋ ರೀತಿ ಮಾಡಿಕೊಂಡ್ರೆ ಸಾಕು. ಅಷ್ಟೇ ತಿರುತ್ತಾ ಇರಿ, ಚೆನ್ನಾಗಿ ಆಗುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇರೋ ರೀತಿಯೇ ತಿರುತ್ತಾ ಇರಿ ಗಾಯ್ಸ್. ನೋಡ್ರಿ, ಆಮೇಲೆ ಉಪ್ಪಾಗೈತಲ್ಲ, ಖಾರ ಆಗೈತಲ್ಲ ನೋಡ್ಕೊಳ್ಳಿ. ಉಪ್ಪಾಗಿಲ್ಲ ಅಂದರೆ ಉಪ್ಪನ್ನ ಹಾಕ್ಕೊಳ್ಳಿ, ಇಲ್ಲ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಲಾಸ್ಟ್ ಬಾರಿ ಹೇಳ್ತಾ ಇದ್ದೀನಿ ಗಾಯ್ಸ್, ಇಲ್ಲಿವರೆಗೂ ಯಾರ್ಯಾರು ನನ್ನ ವೀಡಿಯೋನ ನೋಡಿದ್ದೀರಾ ಬೇಗ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗಾಯ್ಸ್. ಬೇಗನೆ 500 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ಗಾಯ್ಸ್. ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಮೊದಲೇ ವೀಡಿಯೋಗಳನ್ನು ಹಾಕೈತೆ, ಆ ವೀಡಿಯೋನು ನೋಡಿ
ನೋಡಾದ್ಮೇಲೆ ಬೇಕಾದ್ರೆ ಅಷ್ಟು ವಿಡಿಯೋಕ್ಕೆ ಲೈಕ್ ಮಾಡಿ ಗಾಯ್ಸ್.